ಗುಬ್ಬಿ ತಾಲೂಕಿನ ಮೈಸೂರು ಸಂಪರ್ಕದ ರಸ್ತೆಯಲ್ಲಿ ಸಿಗುವ ಕಡಬ ಗ್ರಾಮದ ಬಳಿಯ ಎಲೈಟ್ ಖಾಸಗಿ ಶಾಲೆಯ ಬಳಿಯಲ್ಲಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಒಂದು ಹಸು ಹಾಗೂ 11 ಕೋಣಗಳನ್ನು ಸಾಗಿಸುತ್ತಿದ್ದ ವಾಹನ ತಡೆದ ಬಜರಂಗದಳ ಕಾರ್ಯಕರ್ತರು ರಾಸುಗಳ ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ಕಡಬ ಗ್ರಾಮದ ಕಡೆಯಿಂದ ಮೈಸೂರು ಸಂಪರ್ಕದ ಕಲ್ಲೂರು ಕ್ರಾಸ್ ಕಡೆಗೆ ಬೊಲೊರೋ ಗೂಡ್ಸ್ ವಾಹನದಲ್ಲಿ 12 ರಾಸುಗಳನ್ನು ಸಾಗಿಸುತ್ತಿದ್ದ ವೇಳೆ ಅನುಮಾನಗೊಂಡ ಬಜರಂಗ ದಳದ ಕಾರ್ಯಕರ್ತರು ವಾಹನ ತಡೆದು ನೋಡಲಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ವಿಚಾರ ಬೆಳಕಿಗೆ ಬಂದಿದ್ದು, ವಾಹನ ಚಾಲಕ ಪ್ರಶ್ನಿಸಿದಾಗ ಸ್ಥಳದಿಂದ ಚಾಲಕ ಪರಾರಿಯಾಗಿದ್ದಾನೆ. ಕೂಡಲೇ ಎಚ್ಚೆತ್ತ ಬಜರಂಗ ದಳ ಕಾರ್ಯಕರ್ತರು 112 ಸಹಾಯವಾಣಿಗೆ ಸಂಪರ್ಕಿಸಿ ದೂರು ದಾಖಲಿಸಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ 11 ಕೋಣಗಳು ಸೇರಿದಂತೆ ಒಂದು ಹಸುವನ್ನು ವಶಕ್ಕೆ ಪಡೆದು ಸಮೀಪದ ಗೋಶಾಲೆಗೆ ಸಾಗಿಸುವ ಕೆಲಸ ಮಾಡಿದ ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ಟಿಪ್ಪೂರು ವಾಲಿಬಾಲ್ ಟೂರ್ನಮೆಂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಹಿಂಗೆ ಕಡಬದಲ್ಲಿ ಬಂದಾಗ ಹಿಂಗೆ ರೋಡ್ ಸೈಡಲ್ಲಿ ಬರಬೇಕಾದ್ರೆ ಗಾಡಿಯಲ್ಲಿ ವೀಲ್ ಓಡಿದ್ದು ಜಾನುವಾರುಗಳೆಲ್ಲ ಹಚ್ಚಿದ ಸೌಂಡ್ ಬಂತು. ಆವಾಗ ಮುಂದೆ ನೋಡಿದಾಗ ಲೀಡ್ಸ್ಗಳ ಹತ್ರ ಗಾಡಿ ಸ್ಟಾಪ್ ಮಾಡಿ ನೋಡಿದಾಗ ಗಾಡೀಲಿ ಓವರ್ಲೋಡ್ ಆಗಿ ಸುಮಾರು ಒಂದು 12 ಜಾನುವಾರುಗಳನ್ನ ತುಂಬಿದ್ರು. ಫುಲ್ ಓವರ್ಲೋಡ್ ಆಗಿ ಮೂಗ್ದಾರ ಎಲ್ಲ ಮೇಲೆ ಕಟ್ಟಿ ಎಲ್ಲ ಇದು ಮಾಡಿ ಅವಾಗ ನೋಡೋಕ್ಕಾಗದೆ ನಾವು 112ಕ್ಕೆ ಫೋನ್ ಮಾಡಿ ಅವನ್ನ ಕರೆಸ್ಕೊಂಡು ಆಮೇಲೆ ಮತ್ತೆ ಎಲ್ಲ ಗುಬ್ಬಿ ಸ್ಟೇಷನ್ಗೆ ಕರ್ಕೊಂಡ್ಬಂದು ಎಲ್ಲ ವಿಚಾರಣೆ ಮಾಡಿದಾಗ ಅವಾಗ ಗೊತ್ತಾಗಿದ್ದು ಕಸಾಯಿಖಾನೆಗೆ ತಗೊಂಡೋಗ್ತಿದ್ದ ಸ್ಕೂಲು ಅಂತ. ಅವ್ರ ಮೇಲೆ FIR ಆಗಿ ಏನೇನಿದೆ ಅದರೊಳಗೆ 11 ಕೋಣ ಇದೆ, ಒಂದು ಇಟ್ಟಿದೆ. ತೀರಾ ಇಕ್ಕಟ್ಟಿನ ಜಾಗದಲ್ಲಿ ಕಟ್ಟಾಕಿದ್ರೆ ಉಸಿರಾಡೋಕ್ಕೆ ಜಾಗ ಎಲ್ಲ ಓಕೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ನಮಗೊಂಥರ ಹೊಟ್ಟೆ ಹೊರೀತು. ಗೋಹತ್ಯೆ ಮಾಡೋಕೆ ಹೋಗ್ತಿದ್ರೆ ಅಂತ ಇದು ಮಾಡಿ ನಾವು ಎಲ್ಲ ಸೇರ್ಕೊಂಡು 5-6 ಜನ ಸೇರಿಕೊಂಡು ಅಲ್ಲಿ ಹಿಡಿದು ಬಂದು ಸ್ಟೇಷನ್ಗೆ FIR ಮಾಡ್ತೀವಿ. ನೀವು ಹಿಡಿದಂಗೆ ಚಾಲಕರೆಲ್ಲ ಹೋದ್ರು? ಚಾಲಕ ಅವರೇ, ಚಾಲಕರು ತಮ್ಮ ಓನರು ಅವರೇನೆ, ಅವರು ಇಬ್ಬರಲ್ಲೇನೆ. ಅವರು ಸಿಕ್ಕಿದ್ರೆ ಸ್ಥಳದಲ್ಲಿ ಸಿಕ್ಕಿದ್ರೆ? ಹಾಂ, ಅಲ್ಲೇ ಸಿಕ್ಕಿದ್ರು, ಸ್ಥಳದಲ್ಲಿ ಸಿಕ್ಕಿದ್ರು. ಅವರೇ ಬಂದಿದ್ದಾರೆ ಇವಾಗ ಎಲ್ಲ ಇಲ್ಲಿ. ನಿಮ್ಮ ಹೆಸರು? ಹರ್ಷ ಅಂತ.